ಇನ್ನು ಪದೇ ಪದೇ ಕೆಣಕಿ ಸರಿಯಾಗಿ ಒದೆಯನ್ನ ಕೊಟ್ಟು ತಿಂತಾ ಇದೆ ಪಾಕಿಸ್ತಾನ. ಭಾರತದ ಸೇನೆಯಿಂದ ಕೆಲವೇ ಕ್ಷಣದಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ. ಇನ್ನು ಪಾಕ್ ಮೇಲೆ ಆಗಿರುವಂತಹ ದಾಳಿ ಏನಿದೆ, ಈಗ ಆಗಿರುವಂತಹ ದಾಳಿ, ಇದರ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಸೇನಾಧಿಕಾರಿಗಳು ಇವು ದಾಳಿಯ ಕುರಿತಾಗಿ ಮಾಹಿತಿಯನ್ನ ನೀಡುವಂತಹ ಸಂಭವ ಇದೆ. ಕೆಲವೇ ಕ್ಷಣದಲ್ಲಿ ಭಾರತೀಯ ಸೇನೆಯಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಯಾವ ರೀತಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಭಾರತ ಕೊಟ್ಟಿದೆ ಇವತ್ತು. ಕೆಣಕಿ ಅದೇನೋ ಹೇಳ್ತಾರಲ್ಲ, ಎಲೆ ಅಡಿಕೆ ಕೊಟ್ಟು ಉಗಿಸ್ಕೊಂಡ್ರು ಅಂತ, ಹಂಗೆ ಪಾಕಿಸ್ತಾನದ ಪರಿಸ್ಥಿತಿ ಆಗಿರೋದು. ಸುಮ್ಮನೆ ಇದ್ದಿದ್ರೆ ನಾವು ಟೆರರಿಸ್ಟ್ ಕ್ಯಾಂಪ್ಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿ ಬಹುಶಃ ಅದನ್ನು ಕಂಟಿನ್ಯೂ ಮಾಡಿ ಬೇರೆ ಎಲ್ಲೆಲ್ಲ ಟೆರರಿಸ್ಟ್ ಕ್ಯಾಂಪ್ಗಳು ಪಾಕಿಸ್ತಾನದಲ್ಲಿ ಇದ್ದಾವೋ ಅದನ್ನು ನಾಶ ಮಾಡಿ ಬಹುಶಃ ಭಾರತ ಸುಮ್ಮನೆ ಇರ್ತಾ ಇತ್ತೋ ಏನೋ. ಅಂದರೆ ಪಾಕಿಸ್ತಾನ ಏನು ಮಾಡ್ತು, ನನ್ನ ಬ್ರದರ್ಸನ್ನು ಮುಟ್ಟಿದ ಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನಾನು ಸಾಕಿ ಬೆಳೆಸಿರುವಂಥ ಮಕ್ಕಳು ಟೆರರಿಸ್ಟ್ಗಳು, ನನ್ನ ಮಡಿಯಲ್ಲಿ ಬೆಳೆದಿರುವಂಥ ಮಕ್ಕಳು, ಅವ್ರನ್ನ ಮುಟ್ಟಿದ್ರೆ ನಾನು ಸುಮ್ಮನೆ ಇರ್ತೀನಾ ಅಂತ ಹೇಳಿ ವಾಪಸ್ ದಾಳಿ ಮಾಡೋದಕ್ಕೆ ಬಂತು. ತಿಂತು, ಒದೆ ಹೋಯಿತು, ಮತ್ತೆ ಬಂತು, ಮತ್ತೆ ತಿಂತು, ಈಗ ಮತ್ತೆ ಬಂತು, ಈಗ ಮತ್ತೆ ತಿಂತಾ ಇದೆ. ಇವತ್ತು ನಿನ್ನೆ ನೈಟು ಫಿರೋಜ್ಪುರ್ ಜೊತೆಗೆ ಜಮ್ಮು, ರಾಜಸ್ಥಾನ್ನಲ್ಲಿ, ಗುಜರಾತ್ನಲ್ಲಿ ನಾಗರಿಕರ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತು. ಅದರಲ್ಲಿ ಕ್ಯಾಶುಯಾಲಿಟೀಸ್ ಏನು ಕ್ರಿಯೇಟ್ ಆಗಿಲ್ಲ, ಬದಲಾಗಿ 3 ಜನ ನಾಗರಿಕರ ಮೇಲೆ ದಾಳಿ ಆಗಿರೋದ್ರಿಂದ ಅವ್ರಿಗೆ ಗಾಯ ಆಗಿದೆ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಆದರೆ ಆ 3 ಜನಕ್ಕೇನು ಹಾನಿಯಾಗಿತ್ತಲ್ಲ ನಿನ್ನೆ ನೈಟ್ ದಾಳಿಯಲ್ಲಿ, ಪ್ರತೀಕಾರವಾಗಿ ಇವತ್ತು ನೋಡಿ ಕಣ್ಣು ಬಿಡೋದ್ರೊಳಗಡೆನೆ ದಾಳಿ ಆಯಿತು, ನಾವು ಗೆದ್ವಿ, ನಾವು ಮೇಲುಗೈ ಸಾಧಿಸ್ವಿ ಅಂತ ಹೇಳಿ ನೆಮ್ಮದಿಯ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲೇನೆ ಭಾರತ ವಾಪಸ್ ಕೊಟ್ಟಿದೆ. ಇದು ಭಾರತದ ತಾಕತ್ ಅಂದ್ರೆ, ಭಾರತದ ಇದು ಶಕ್ತಿ ಸಾಮರ್ಥ್ಯ ಅಂದ್ರೆ ಇದೆ. ಮಲ್ಕೊಂಡು ಎದ್ದೇಳೋದ್ರೊಳಗಡೆ ಕೊಟ್ಟಿದೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಕ್ವಿಕ್ ಆಗಿ ತ್ವರಿತಗತಿಯಲ್ಲಿ ಭಾರತ ತಿರುಗೇಟನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿತ್ತು ಅಂತ. ಅಂಡ್ ಇಲ್ಲೂ ಅಷ್ಟೇ, ಭಾರತ ಮನ್ಸು ಮಾಡಿದ್ರೆ ಪಾಕಿಸ್ತಾನದ ರೀತಿ ಜನರಿರುವಂತಹ ಜಾಗವನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡ್ಬೋದಾಗಿತ್ತು, ದಾಳಿ ಮಾಡ್ಬೋದಾಗಿತ್ತು. ಭಾರತ ಹಾಗೆ ಮಾಡಿಲ್ಲ. ಇಲ್ಲೂ ಕೂಡ ಭಾರತ ಮಾನವೀಯತೆ ಮೆರೆದಿದೆ. ಎಲ್ಲೆಲ್ಲಿ ಏರ್ ಬೇಸ್ಗಳಿದ್ದಾವೋ ಪ್ರಮುಖ ಏರ್ ಬೇಸ್ಗಳು ಅದನ್ನು ಟಾರ್ಗೆಟ್ ಮಾಡಿ ಈಗ ಸದ್ಯಕ್ಕೆ ಭಾರತ ದಾಳಿಯನ್ನ ಮಾಡಿರೋದು. ಖಂಡಿತವಾಗ್ಲೂ ತಪ್ಪೇ ಅಲ್ಲ. ಯಾಕೆ ಅಂತಂದ್ರೆ ವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಲ್ವಲ್ಲ, ಅದಕ್ಕೆ ಪಾಕಿಸ್ತಾನ ಖುಷಿ ಪಡಬೇಕು. ಪಾಕಿಸ್ತಾನ ಮಾಡಿದ ತರಾನೇ ಭಾರತ ಕೂಡ ಮಾಡಿದಿದ್ರೆ ಈಗ ಅಸಲಿ ಪಿಕ್ಚರ್ ಬೇರೆನೇ ಇರ್ತಾ ಇತ್ತು. ಪಾಕಿಸ್ತಾನದಲ್ಲಿ ಯಾವ ದೇಶಗಳು ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬಂದವಲ್ಲ ಆ ದೇಶಗಳು ವಾಪಸ್ ಹೋಗ್ಬೇಕಿತ್ತು, ಎಲ್ಲಿ ನಮ್ಮ ಮೇಲೆ ದಾಳಿ ಆಗುತ್ತೋ ಅಂತ. ಕೊಡೋ ಹಾಗಿದ್ದಿದ್ರೆ ಭಾರತ ಆ ರೇಂಜ್ ಕೊಡ್ತಾ ಇತ್ತು ವಸತಿ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡಿದ್ದಿದ್ರೆ. ಬಟ್ ಭಾರತ ಹಾಗೆ ಮಾಡಿಲ್ಲ. ಭಾರತದ ಗುರಿ ಏನಿದ್ರು ಕೂಡ ಪಾಕಿಸ್ತಾನದ ಸೇನಾ ನೆಲೆಗಳು, ಪಾಕಿಸ್ತಾನದ ವಾಯು ನೆಲೆಗಳು. ಸೊ ಹಾಗಾಗಿ ಅವುಗಳನ್ನು ಗುರಿಯಾಗಿಸ್ಕೊಂಡು ಭಾರತ ದಾಳಿಯನ್ನ ಮಾಡಿದೆ. 3 ಏರ್ ಬೇಸ್ಗಳನ್ನು, ವಾಯು ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿ ಮುರೀಕ್, ರಫೀಕಿ ಹಾಗೂ ನೂರ್ ಖಾನ್ ಇಲ್ಲಿ ಧಮಾಕವನ್ನ ಸೃಷ್ಟಿ ಮಾಡಿದೆ. ದೊಡ್ಡ ಪ್ರಮಾಣದ ಒಂದು ಸ್ಫೋಟ ಅಲ್ಲಿ ಸಂಭವಿಸಿದೆ. ಅದರ ಜೊತೆಗೆ ಇಸ್ಲಾಮಾಬಾದ್ನಲ್ಲೂ ಕೂಡ ಸ್ಫೋಟ ಆಗಿದೆ, ಭಾರಿ ದೊಡ್ಡ ಪ್ರಮಾಣದ ಸ್ಫೋಟ. ಅನೇಕ ಕಿಲೋಮೀಟರ್ಗಳ ಗಟ್ಟಲೆ ಆ ಸೌಂಡ್ ಕೇಳಿಸಿದೆ, ಆ ಶಬ್ದ ಕೇಳಿಸಿದೆ, ಸ್ಫೋಟದ ಶಬ್ದ. ಇದರ ಜೊತೆಗೆ ಈಗ ಪೇಶಾವರದಲ್ಲೂ ಕೂಡ ಸರಣಿ ಸ್ಫೋಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ದೀಪಾವಳಿ ಮತ್ತೆ ಶುರು ಪಾಕಿಸ್ತಾನಕ್ಕೆ. ನಿನ್ನೆ ಒಂದು ರೇಂಜ್ ದೀಪಾವಳಿ ಆಯಿತು, ಇವತ್ತು ಒಂದು ರೇಂಜ್ ದೀಪಾವಳಿ ಆಯಿತು. ಸೊ ಎಲ್ಲಿವರೆಗೂ ಕೆಣಕ್ತಾ ಇರುತ್ತೋ ಪಾಕಿಸ್ತಾನ ಅಲ್ಲಿವರೆಗೂ ತಿಂತಾನೇ ಇರುತ್ತೆ. ಇದೇ ಥರ ಕೆಣಕಿ ಸರಿಯಾಗಿ ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಪಾಕಿಸ್ತಾನದಲ್ಲಿ ಇರುವಂಥ ಜನರಿಗೆ ಅಥವಾ ಅಲ್ಲಿನ ನಾಯಕರಿಗೆ ಅದು ಮನವರಿಕೆ ಆಗಿರುತ್ತೆ. ಇಷ್ಟೊತ್ತಿಗೆ ಕೊಟ್ಟು ಹೊಡೆಸ್ಕೊಳ್ಳೋದು ಅಂತ.
ಸೊ ಅದೇ ಥರನೇ ಪಾಕಿಸ್ತಾನ ಈಗ ಆಗಿರೋದು. ಸುಮ್ಮನೆ ಇದ್ದಂಥ ಭಾರತವನ್ನು ಕೆಣಕಿ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿ ಇಂಥ ಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಇನ್ನೂ ಕೂಡ ಜಾರುತ್ತೆ, ಇನ್ನೂ ದುಸ್ಥಿತಿಗೆ ಜಾರುತ್ತೆ. ಈಗ ಯಾವ ಥರದ ಒಂದು ಡ್ರಾಮಾ ಮಾಡ್ತಾ ಇದೆ, ವಿಕ್ಟಿಮ್ ಕಾರ್ಡನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ಲೇ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ತುಂಬ ಸಾಚಾ, ನಾನೇನು ಮಾಡೇ ಇಲ್ಲ, ಭಾರತನೇ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದೆ ಅಂತ ಹೇಳಿ ಒಂದು ಕಥೆಗಳನ್ನೇನು ಕಟ್ತಾ ಇತ್ತು ಪಾಕಿಸ್ತಾನ. ಜೊತೆಗೆ ನಮ್ಮಲ್ಲೇ ತಂದಿಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದ್ದು. ಭಾರತನೇ ತನ್ನ ನಗರಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದೆ. ಗುರುದ್ವಾರಗಳ ಮೇಲೆ ಭಾರತನೇ ಸ್ವತಃ ತನ್ನ ನಗರದ ಗುರುದ್ವಾರಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿ ಕೋಮುದ್ವೇಷವನ್ನು ತಂದಿಡುವಂಥ ಕೆಲಸವನ್ನು ಪಾಕಿಸ್ತಾನ ಇವತ್ತೇನು ಮಾಡ್ತು ಅಂದರೆ ನಿನ್ನೆ, ಅದಕ್ಕೆ ಇವತ್ತು ತಕ್ಕ ಪ್ರತ್ಯುತ್ತರವನ್ನು ಪಡಿತಾ ಇದೆ. मैंने भी सोचा मैं नहीं यार, बड़ा रिस्क है। नहीं यार, शायद स्पीड ना हो, ऐसा टैक्सी में गया और एक गाड़ी वाली गलत गुजरी है, बच गई, शुक्र है। जब गिरा ना आग लगी, गाड़ी गुजर गई एक। मैंने भी सोचा मैं नहीं यार, बड़ा रिस्क है। नहीं यार, शायद स्पीड ना हुआ हो, ये ऐसा टैक्सी में गया और एक गाड़ी वाली गलत गुजरी है, बच गई, शुक्र है। जब गिरा ना आग लगी, गाड़ी गुजर गई एक। मैंने भी सोचा मैं नहीं यार, बड़ा रिस्क है। नहीं यार, शायद भाईजान नूर खान बेस में आके गिरा है, ये अटैक हुआ है नूर खान बेस पे। भाईजान नूर खान बेस में आके गिरा है, ये अटैक हुआ है नूर खान बेस। ये ड्रोन गिरा अभी यहाँ पे आके, वो आगे वो देखे आग लगी हुई। ये ड्रोन गिरा अभी फेज 6 में, ये ड्रोन गिरा अभी यहाँ पे आके, वो आगे वो देखे आग लगी हुई। ये ड्रोन गिरा अभी फेज 6 में, ये ड्रोन गिरा अभी यहाँ पे आके, वो आगे वो देखे चुप हो। उन्ना क्या हो थल्ला रोला ना बाण इथु जाना है इथु ही। ऐसा टैक्सी में गया और एक गाड़ी वाली गलत गुजरी है, बच गई, शुक्र है। जब गिरा ना ओए चुप हो। उन्ना क्या हो थल्ला रोला ना बाण इथु जाना है इथु ही। ओए चुप हो। उन्ना क्या हो थल्ला रोला ना बाण इथु जाना है इथु ही। ड्रोन बुझी ओए चुप हो। उन्ना क्या हो थल्ला रोला ना बाण इथु जाना है इथु ही। भाईजान नूर खान बेस में आके गिरा है, अटैक हुआ है नूर खान बेस पे। पूरा काम नूर खान बेस में आके गिरा है। ನೀವು ಆ ವಿಡಿಯೋಗಳನ್ನ ನೀಟಾಗಿ ಗಮನಿಸಿದ್ರೆ ಅಲ್ಲಿ ಜನರ ಒಂದು ಅರಚಾಟ ಕಿರುಚಾಟ ಕೇಳಿಸುತ್ತೆ. ಅಂದರೆ ಹತ್ತಿರದಲ್ಲೇ ವಸತಿ ಪ್ರದೇಶಗಳಿದ್ವು ಅನ್ನೋದಕ್ಕೆ ಅದು ಚಿಕ್ಕ ಒಂದು ಹಿಂಟ್ ಅಷ್ಟೇ. ಅದು ಸೊ ಹತ್ತಿರದಲ್ಲೇ ವಸತಿ ಪ್ರದೇಶ ಇದ್ರೂ ಕೂಡ ಭಾರತ ನೋಡಿ ಅದನ್ನು ಟಾರ್ಗೆಟ್ ಮಾಡಿಲ್ಲ, ದಾಳಿಯನ್ನು ಮಾಡಿಲ್ಲ. ಬದಲಾಗಿ ಏರ್ ಬೇಸ್ಗಳನ್ನೇ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ
ದಾಳಿಯನ್ನು ಮಾಡಿರೋದು. ಆ್ಯಂಡ್ ಪಾಕಿಸ್ತಾನದ ರೀತಿ ಎಲ್ಲೆಲ್ಲೋ ಹೊಡೆಯೋದಲ್ಲ, ನಿರ್ದಿಷ್ಟವಾಗಿ ಹೊಡೆಯುವಂಥ ಸಾಮರ್ಥ್ಯವನ್ನು ನಮ್ಮ ಕ್ಷಿಪಣಿಗಳು ಹೊಂದಿದ್ದಾವೆ, ಡ್ರೋನ್ಗಳು ಹೊಂದಿದ್ದಾವೆ. ನಿಖರವಾಗಿ ನಿರ್ದಿಷ್ಟವಾಗಿ ಸ್ಟ್ರೈಕ್ ಮಾಡುವಂಥ ಕೆಪಾಸಿಟಿಯನ್ನು ನಮ್ಮ ಮಿಸೈಲ್ಗಳು ಹೊಂದಿದ್ದಾವೆ, ಡ್ರೋನ್ಗಳು ಕೂಡ ಹೊಂದಿದ್ದಾವೆ. ಅದೇ ಕೆಲಸವನ್ನು ಇವತ್ತು ಭಾರತ ಮಾಡಿದ್ದು. ಸುತ್ತಮುತ್ತ ಜನರಿದ್ದಾರೆ, ಜನರ ಮನೆಗಳಿದ್ದಾವೆ. ಅದು ಹೇಗೆ ಸಾಬೀತಾಗುತ್ತೆ ಅಂತಂದ್ರೆ, ಆ ಬ್ಲಾಸ್ಟ್ನ ನೋಡಿದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥ ಜನ ಮಾತಾಡ್ತಾರೆ, ಬ್ಲಾಸ್ಟ್ ಆಗಿದೆ, ದೊಡ್ಡ ಸ್ಫೋಟ ಸಂಭವಿಸಿದೆ ನೂರ್ ಖಾನ್ ಏರ್ ಬೇಸ್ನಲ್ಲಿ ಅಂತ. ಸೊ ಜನವಸತಿ ಪ್ರದೇಶ ಹತ್ತಿರದಲ್ಲಿ ಇದ್ರೂ ಭಾರತ ಪಾಕಿಸ್ತಾನದ ರೀತಿ ಆ ದುಷ್ಕೃತ್ಯವನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆ ರೀತಿ ನೀಚ ಕೆಲಸವನ್ನ ಭಾರತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪಾಕಿಸ್ತಾನ ಏನು ಮಾಡ್ತಲ್ಲ, ನಮ್ಮ ದೇಶದ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಮಾಡುವಂತಹ ದಾಳಿ, ಅಂಥ ದಾಳಿಯನ್ನ ಭಾರತ ಮಾಡಿಲ್ಲ. ಭಾರತಕ್ಕೇನಿದ್ರು ಸ್ಟ್ರಾಟಜಿಕ್ ಲೊಕೇಶನ್ಗಳು, ಮಿಲಿಟರಿ ಬೇಸ್, ಏರ್ ಬೇಸ್, ಮಿಲಿಟರಿ ಕ್ಯಾಂಪ್, ಇವೇ ಸ್ಟ್ರಾಟಜಿಕ್ ಲೊಕೇಶನ್. ಇಲ್ಲಿಗೆ ಹೊಡೆದ್ರೇನೆ ತಕ್ಕ ಪಾಠವನ್ನ ಪಾಕಿಸ್ತಾನ ಕಲಿಯೋದು. ಯಾಕೆಂದ್ರೆ ತನ್ನ ಶಕ್ತಿಯನ್ನ, ಮಿಲಿಟರಿ ಶಕ್ತಿಯನ್ನ ಪಾಕಿಸ್ತಾನ ಕಳೆದುಕೊಳ್ಳುತ್ತೆ. ತನ್ನ ಸ್ಟ್ರಾಟಜಿಕ್ ಲೊಕೇಶನ್ಗೆ ಯಾವಾಗ ಒದೆ ಬೀಳುತ್ತೋ, ಆ ದೊಡ್ಡ ಪೆಟ್ಟು ಬೀಳುತ್ತೋ, ಆಗ ತನ್ನ ಶಕ್ತಿ ಸಾಮರ್ಥ್ಯವನ್ನ ಮಿಲಿಟರಿ ವೈಸ್ ಕಳೆದುಕೊಳ್ತಾ ಹೋಗುತ್ತೆ. ಅದನ್ನ ಬಿಟ್ಟು ನಾಗರಿಕರ ಮೇಲೆ ಗುಂಡಿನ ದಾಳಿ ಮಾಡೋದು, ಶೆಲ್ ದಾಳಿ ಮಾಡೋದು, ಡ್ರೋನ್ ದಾಳಿ, ಮಿಸೈಲ್ ದಾಳಿ ಮಾಡೋದ್ರಿಂದ ಏನು ಕೂಡ ಸಾಧಿಸೋದಿಲ್ಲ, ಅಮಾಯಕರ ಪ್ರಾಣ ಹೋಗುತ್ತಷ್ಟೇ. ಇದನ್ನ ಆ ಪಾಪಿ ರಾಷ್ಟ್ರ ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಆ ಕಾಮನ್ ಸೆನ್ಸ್ ಅನ್ನುವಂಥ ಪದದ ಅರ್ಥ ಕೂಡ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಾಗರಿಕರು ಅಮಾಯಕರು. ಯುದ್ಧದಲ್ಲಿ ಅದು ಒಂದು ಸೇನೆ ವರ್ಸಸ್ ಮತ್ತೊಂದು ಸೇನೆ ಅಂತ ಇರಬೇಕೆ ಹೊರತು ಒಂದು ಸೇನೆ ವರ್ಸಸ್ ನಾಗರಿಕರಾಗಬಾರ್ದು. ಇಸ್ರೇಲ್ನಲ್ಲೂ ಅದೇ ಆಯಿತು. ನಾಗರಿಕರ ಮೇಲೆ, ಅಮಾಯಕ ನಾಗರಿಕರ ಮೇಲೆ ದಾಳಿ ಆಗಿದ್ದಕ್ಕೆ ಅವರು ಬಲಿಯಾದರು. ಉಕ್ರೇನ್ ರಷ್ಯಾದಲ್ಲೂ ಅದೇ ಆಯಿತು. ಅಮಾಯಕ ನಾಗರಿಕರ ಮೇಲೆ ದಾಳಿ ಆಗಿದ್ದಕ್ಕೆ ನಾಗರಿಕರು ಬಲಿಯಾದರು. ಪಾಕಿಸ್ತಾನ ಅಂಥ ನೀಚ ಕೆಲಸವನ್ನು ಮಾಡೋಕೆ ಹೋಯಿತು, ಸಕ್ಸಸ್ ಆಗಿಲ್ಲ, ಅದು ಬೇರೆ ವಿಷಯ. ಬಟ್ ಭಾರತ ಅಪ್ಪಿತಪ್ಪಿನೂ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡಿಲ್ಲ. ಇದು ಭಾರತದ ಯುದ್ಧ ಧರ್ಮ, ಭಾರತದ ಶ್ರೇಷ್ಠತೆ, ದ ಗ್ರೇಟ್ನೆಸ್ ಆಫ್ ಇಂಡಿಯನ್ ಆರ್ಮಿ. ಮಿಲಿಟರಿಯಾಗಿ ಹೊಡೆದಾಡ್ತೀಯ ಅಂತಂದ್ರೆ ಮಿಲಿಟರಿ ಲೊಕೇಶನ್ಗಳನ್ನೇ ಗುರಿಯಾಗಿಸ್ಕೊಂಡು ಹೊಡೆದಾಡು, ಮಿಲಿಟರಿ ತಾಕತ್ತನ್ನ ಇಟ್ಕೊಂಡು ಹೊಡೆದಾಡು, ಯುದ್ಧ ಮಾಡು. ಅದನ್ನು ಬಿಟ್ಟು ಅಮಾಯಕ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥದ್ದು ಅದು ನಿಜವಾದ ಎದೆಗಾರಿಕೆ ಅಲ್ಲ. ಅದು ಪಾಕಿಸ್ತಾನಕ್ಕೆ ಆ ಧೈರ್ಯ ಇಲ್ಲ ಬಿಡಿ. ನಮ್ಮ ಸೇನಾ ನೆಲೆಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತೀನಿ, ಧ್ವಂಸ ಮಾಡ್ತೀನಿ ಅನ್ನೋದು ಅದರ ಹಣೆಯಲ್ಲೂ ಬರ್ದಿಲ್ಲ. ವಿಫಲ ಯತ್ನ ಅಷ್ಟೇ. ಕಂಟಿನ್ಯೂಸ್ ಆಗಿ 2 ದಿನದಿಂದ ಈ ಯತ್ನಗಳು ನಡೀತಾನೇ ಇದ್ದಾವೆ. ಬಟ್ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಾನೇ ಇದೆ. ಸುದರ್ಶನ ಚಕ್ರ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ಆಕ್ಟಿವೇಟ್ ಮಾಡಿದೆ. 400 ಕಿಲೋಮೀಟರ್ ಇಂದಾನೇ ಎಲ್ಲವೂ ಕೂಡ ಮಟ್ಯಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.